ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಪಂದ್ಯ 10ನೇ ಪಂದ್ಯವಾಗುತ್ತೆ. ಈ ಒಂದು ಪಂದ್ಯ ಎರಡೂ ತಂಡದ ಒಂದು ಆಟಗಾರರ ಪಟ್ಟಿಯನ್ನು ನೋಡೋಣ. ಈ ಒಂದು ಎರಡೂ ತಂಡದಲ್ಲಿ ಯಾವೊಂದು ಟೀಮು ಸ್ಟ್ರಾಂಗ್ ಇದೆ, ಯಾವುದೊಂದು ಟೀಮು ವೀಕ್ ಇದೆ, ಆ ವೀಕ್ ಪಾಯಿಂಟ್ ಯಾವುದು, ಸ್ಟ್ರಾಂಗ್ ಪಾಯಿಂಟ್ ಒಂದು ಎರಡೂ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಪಂದ್ಯ ಈ ನವಿ ಮುಂಬೈದಲ್ಲಿ ಕೊನೆಯದಾಗಿರ್ತಕ್ಕಂಥ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸತತವಾಗಿ 10 ಪಂದ್ಯ ಅಲ್ಲೇ ನಡೀತಾ ಇದ್ದೇವೆ ಡಿ ವೈ ಪಾಟೀಲ್ ಸ್ಟೇಡಿಯಮ್ದಲ್ಲಿ. ಈ ಒಂದು ಪಂದ್ಯ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ಒಂದು ಡಿ ವೈ ಪಾಟೀಲ್ ಸ್ಟೇಡಿಯಮ್ದಲ್ಲಿ ಇದೆ, ನೈಟ್ ನಡೀತಿದ್ದಲ್ಲ, ಅದೇ ಒಂದು ಪಂದ್ಯ ಲಾಸ್ಟ್ ಆಗಿರ್ಬೋದು ಅಂತ ಅನ್ಕೋಬೋದು ನಾವು. ಈ ಒಂದು ಪಂದ್ಯದಲ್ಲಿ ಯು ಪಿ ತಂಡದ ಆಟಗಾರರ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ನಿಮ್ಮ ಒಂದು 11 ಆಟಗಾರರ ಪಟ್ಟಿ ಯಾವ ಥರ ಇರುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯು ಪಿ ತಂಡದ ಮೊದಲನೇ ಓಪನರ್ ಆಗಿ ಕಿರಣ್ ನವಿಗೇರ್ ಅಂತ ಬರ್ತಾರೆ. ಇವರು ಹಿಂದಿನ ಒಂದು ಪಂದ್ಯದಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಓಪನಿಂಗ್ ಇವ್ರ ಜೊತೆಗೆ ಮೆಗ್ ಲ್ಯಾಂಡಿಂಗ್ ಅಂತ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಅಷ್ಟೊಂದು ಇವರು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಒಂದು ಮೂರನೇ ಒಂದು ಪೊಸಿಷನ್ನಲ್ಲಿ ಲೆಸ್ಫೀಲ್ಡ್ ಅಂತ ಬರ್ತಾರೆ. ಇವರು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ, ಬಟ್ ಯಾವುದೇ ಥರ ಕಾಂಟ್ರಿಬ್ಯೂಟ್ ಬರ್ತಾ ಇಲ್ಲ. 4ನೇ ಪೊಸಿಷನಲ್ಲಿ ಅರ್ನಿಲೋ ಡಿಯೋಲ್ ಅಂತ ಬರ್ತಾರೆ. ಹಿಂದಿನ ಒಂದು ಪಂದ್ಯದಲ್ಲಿ ಸೂಪರಾಗಿ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. 5ನೇ ಪೊಸಿಷನಲ್ಲಿ ಶ್ವೇತಾ ಶೆರಾವತ್ ಅಂತ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ಚಿಕ್ಕ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. 6ನೇ ಪೊಸಿಷನ್ನಲ್ಲಿ ಟ್ರಯನ್ ಅಂತ ಬರ್ತಾರೆ. ಇವರು ಯಾವ ಥರ ಕಂಬ್ಯಾಕ್ ಮಾಡಿದ್ದಾರೆ, ಯಾವ ಥರ ಇವತ್ತಿನ ಪಂದ್ಯ ಆಡ್ತಾರೆ ಅನ್ನೋದು ನೋಡೋಣ. ನೆಕ್ಸ್ಟ್ 7ನೇ ಒಂದು ಪಂದ್ಯ ದೀಪ್ತಿ ಶರ್ಮಾ. ಇವರಿಂದನೇ ಹಿಂದಿನ ಪಂದ್ಯ ಗೆಲುವಿಗೆ ರೂವಾರಿ ಆಗಿತ್ತು. ಇವರು ಈ ಒಂದು ಪಂದ್ಯದಲ್ಲಿ ಯಾವ ಥರ ಕಂಬ್ಯಾಕ್ ಮಾಡ್ತಾರೆ ಅನ್ನೋದು ನೋಡೋಣ. 8ನೇ ಪೊಸಿಷನ್ ಎಕ್ಸೆಲ್ ಟೋನ್ ಅಂತ ಬರ್ತಾರೆ. ಇವರು ಬಿಗ್ ಹಿಟ್ಟಿಂಗು ಮತ್ತು ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. 9ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಸೋಬಾನ್ ಅಂತ ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಇಂಪ್ಯಾಕ್ಟ್ ಮಾಡಬೇಕು ಈ ಒಂದು ಪಂದ್ಯದಲ್ಲಿ ಅಂತ ಹೇಳ್ಬೋದು. 10ನೇ ಪೊಸಿಷನಲ್ಲಿ ಶಿಖಾ ಪಾಂಡೆ ಅವರು ಬರ್ತಾರೆ. ಇವರು ಒಂದು ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಿದ ಇನ್ನೊಂದು ಪಂದ್ಯದಲ್ಲಿ ತುಂಬ ದುಬಾರಿ ಆಗ್ತಾಯಿದ್ದಾರೆ. 11ನೇ ಪೊಸಿಷನ್ ಕ್ರಾಂತಿ ಗೌಡ. ಇವರು ಕಂಬ್ಯಾಕ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ತೀನಿ. ಈ ಒಂದು 11 ಆಟಗಾರ ಪಟ್ಟಿ ಆಗಿರ್ತದೆ. ನಿಮ್ಮ ಒಂದು 11 ಪಟ್ಟಿ ಕೆಳಗಡೆ ಕಾಮೆಂಟ್ ಮಾಡಿ. ಈ ಮುಂಬೈ ತಂಡದ 11 ಆಟಗಾರ ಪಟ್ಟಿ ನೋಡೋಣ. ಓಪನಿಂಗ್ ಆಗಿ ಕಮಲೇನಿ ಅಂತ ಬರ್ತಾರೆ. ಕೆಲವೊಂದು ಪಂದ್ಯದಲ್ಲಿ ಓಪನಿಂಗು, ಕೆಲವೊಂದು ಪಂದ್ಯದಲ್ಲಿ ಮಿಡ್ಲ್ ಆರ್ಡರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ಜೊತೆಗೆ ಓಪನರ್ ಆಗಿ ಅಮೇಲಿಯಾ ಕೇರ್ ಅಂತ ಬರ್ತಾರೆ. ಆರ್ ಸಿ ಬಿ ಅಪೋಸಿಟ್ ಇವರಿಬ್ಬರು ಓಪನಿಂಗ್ ಆಗಿ ಬಂದಿದ್ದರು. 3ನೇ ಪೊಸಿಷನಲ್ಲಿ NS ಬ್ರಂಟ್ ಅವ್ರ ಜೊತೆ ಇವರು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ MI ಟೀಮ್ಗೆ ಅಂತ ಹೇಳ್ಬೋದು. 4ನೇ ಪೊಸಿಷನಲ್ಲಿ ಹರ್ಮನ್ ಪ್ರೀತ್ ಕೌರ ಬರ್ತಾರೆ ಕ್ಯಾಪ್ಟನ್ ಆಗಿ. ಇವರು ಹಿಂದಿನ ಪಂದ್ಯದಲ್ಲಿ ಸೂಪರಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. 5ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಅಮನ್ ಜೋತ್ಕರ. ಇವರು ಬ್ಯಾಟಿಂಗು ಮತ್ತು ಬಾಲಿಂಗಲ್ಲೇ ಸೂಪರಾಗಿ ಮಾಡ್ತಾಯಿದ್ದಾರೆ. ಇವರು ಯಾವ ಥರ ಮಾಡ್ತಾರೆ ನೋಡೋಣ ಈ ಪಂದ್ಯದಲ್ಲಿ. 6ನೇ ಪೊಸಿಷನಲ್ಲಿ ನಿಕೋಲಾ ಕೆರಿ ಅಂತ ಬರ್ತಾರೆ. ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹಿಂದಿನ ಒಂದು ಪಂದ್ಯದಲ್ಲಿ. 7ನೇ ಒಂದು ಪೊಸಿಷನಲ್ಲಿ ಸಜೀವನ್ ಸಜನ. ಇವ್ರು ಯಾವ ಥರ ಮಾಡ್ತಾರೆ, ಬಿಗ್ ಇನ್ನಿಂಗ್ ಆಗ್ಬೋದು ಮತ್ತು ಬೌಲಿಂಗ್ ಆಗ್ಬೋದು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಒಂದು ಪಂದ್ಯದಲ್ಲಿ ಯಾವ ಥರ ಆಡ್ತಾರೆ ನೋಡೋಣ. 8ನೇ ಪೊಸಿಷನಲ್ಲಿ ಸಂಕೃತಿ ಗುಪ್ತಾ ಅಂತ ಬರ್ತಾರೆ. ಇವರು ಇನ್ನೂ ಕಂಬ್ಯಾಕ್ ಮಾಡ್ಬೋದು, ಇನ್ನೂ ಕಂಬ್ಯಾಕ್ ಮಾಡಬೇಕು. ಇವರು ಇವಾಗ ಯಂಗ್ಸ್ಟರ್ ಆಗಿದಾರಲ್ಲ, ಇನ್ನೂ ಕಂಬ್ಯಾಕ್ ಮಾಡ್ಬೋದು ಅಂತ ಹೇಳ್ಬೇಕು. 9ನೇ ಪೊಸಿಷನಲ್ಲಿ ಪೂನಮ್ ಕೆಮ್ನರ್ ಅಂತ ಬರ್ತಾರೆ. ಇವರು ಅಷ್ಟೊಂದು ಆಡಿರ್ತಕ್ಕಂಥ ಪಂದ್ಯದಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಲ್ಲ, ಇವರು ಕಂಬ್ಯಾಕ್ ಮಾಡಬೇಕು. 10ನೇ ಪೊಸಿಷನಲ್ಲಿ ಸಬ್ಮಿಮಲ್ ಇಸ್ಮಾಯಿಲ್ ಅಂತ ಬರ್ತಾರೆ. ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ವಸಿಷ್ಠ ಅವರು ಬರ್ತಾರೆ.